ಭ್ರೂಣ ಹತ್ಯೆ ಆಗ್ತಾ ಇದೆ. 900 ಭ್ರೂಣ ಹತ್ಯೆ ಆಗಿದೆ ಕಳೆದ 2 ವರ್ಷದಲ್ಲಿ ಅನ್ನುವಂಥ ಸುದ್ದಿಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ರಿಪಬ್ಲಿಕ್ ಕನ್ನಡ ತೆಗೆದುಕೊಂಡಿತ್ತು. ನಂತರ ಕೇವಲ 3 ವರ್ಷ ಅಲ್ಲ, ಇವರಿಗೆ ಕೊಲೆ ಆಧಾರದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದೀವಿ. ಇದೀಗ ವಿಧಾನಸಭೆಯಲ್ಲಿ ಕೂಡ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಇದಕ್ಕೆ ಭಾಳ ದೊಡ್ಡ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಇದನ್ನು ಆಮೂಲಾಗ್ರವಾಗಿ ಮೂಲೋತ್ಪಾಟನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಭ್ರೂಣ ಹತ್ಯೆ ಸಿಸ್ಟಮ್ ಪೂರ್ತಿಯಾಗಿ ಕಿತ್ತು ಹಾಕಬೇಕು, ಭ್ರೂಣ ಹತ್ಯೆ ಮಾಡೋರಿಗೆ ಮರಣದಂಡನೆ ಆಗಬೇಕು ಅಂತೇಳಿ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಪರಿಪರಿಯಾಗಿ ಹೆಂಗಿಟ್ಟಿದ್ದಾರೆ ಅಂದರೆ ಆ ಆಸ್ಪತ್ರೆಗೆ ನಮ್ಮ ಮನೆ ಆಸ್ಪತ್ರೆ, ಮನೆ ಆಳು ಕೆಲಸ ಮಾಡುವಂಥದ್ದಕ್ಕೆ ಹತ್ಯೆಗಳನ್ನು ಮಾಡೋ ಭ್ರೂಣ ಹತ್ಯೆಗಳನ್ನು ಮಾಡೋ ಆಸ್ಪತ್ರೆಗೆ ಹೆಸರು ನಮ್ಮ ಮನೆ ಆಸ್ಪತ್ರೆ, ನಮ್ಮ ಮನೆ ಕ್ಲಿನಿಕ್ಕು. ಈ ಥರ ಇವರೆಲ್ಲರದು ಒಂದು ದೊಡ್ಡ ಗ್ಯಾಂಗ್ ಇದೆ. ಏನು ಒಬ್ಬರೇ ಮಾಡೋಕ್ಕಾಗಲ್ಲ ಇದು. ಫಸ್ಟು ಯಾರು ಈ ಥರ ಮನೆಯಲ್ಲಿ ಟಾರ್ಚರ್ ಮಾಡ್ತಾ ಇರ್ತಾರೆ ಆ ತಾಯಿಗೆ, ಆ ತಾಯಿ ಯಾರು ಗರ್ಭಿಣಿ ತಾಯಿಗೆ, ಅವ್ರಿಗೆ ಟಾರ್ಚರ್ ಶುರುವಾಗ್ತೈತೆ. ಗಂಡನಿಂದನೋ ಮಾವನಿಂದನೋ ಅತ್ತೆಯಿಂದನೋ ಯಾರೋ ಟಾರ್ಚರ್ ಶುರುವಾಗ್ತದೆ. ಆ ಹೆಣ್ಮಗಳು ಹುಡುಕ್ತಾಳೆ, ಏನು ಮಾಡೋದು ಇದಕ್ಕೆ ಅಂತ ಹುಡುಕಿದಾಗ ಇಂಥ ಗಿರಾಕಿಗಳು ಸಿಗ್ತಾರೆ. ಒಬ್ಬ ಏಜೆಂಟು, ಆ ಏಜೆಂಟು ಇವ್ರನ್ನ ಹುಡುಕಿ ಆಲೆ ಮನೆಗೆ ಕರ್ಕೊಂಬರ್ತಾರೆ. ಫಸ್ಟು ಅಲ್ಲಿ ನಮ್ದೆಲ್ಲ ನಾನೇನು ತಿಳ್ಕೊಂಡಿದ್ದೆ, ಸ್ಕ್ಯಾನಿಂಗ್ ಮಿಷಿನ್ ಅಂದರೆ ದೊಡ್ಡ ಒಂದು ಸೆಟಪ್ ಇರಬೇಕಲ್ಲ, ಯಾವುದಾದ್ರೂ ಒಂದು ಕ್ಲಿನಿಕಲ್ ಸೆಂಟ್ರಲ್ಲಿ ಒಂದು ದೊಡ್ಡ ಸೆಟಪ್ ಇರಬೇಕು, ನರ್ಸ್ ಇರಬೇಕು, ಡಾಕ್ಟ್ರುಗಳಿರಬೇಕು, ಸ್ಕ್ಯಾನಿಂಗ್ ಮಿಷಿನ್ ಇರಬೇಕು, ಎಲ್ಲ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ಈಗ ನೋಡ್ತಾ ಇದ್ರೆ ಸಣ್ಣ ಚೈನಾ ಮಾಡಲಲ್ಲಿ ಸ್ಕ್ಯಾನಿಂಗ್ ಮಿಷಿನ್, ಅಂಗೈಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಅದು ಅವನು ಯಾರು ಟ್ರೈನ್ ಇಲ್ಲ ಅವನಿಗೆ, ಅದು ಆಯುರ್ವೇದಿಕ್ ಡಾಕ್ಟ್ರ ಏನು ಅದೂ ಗೊತ್ತಿಲ್ಲ ನಮಗೆ. ಅಂಗೈಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಅಲ್ಲೇ ತಗೊಂಡು ಅಲ್ಲೇ, ನನಗೆ ಗೊತ್ತಿಲ್ಲ. ಅವನು ದುಡ್ಡು ತಗೊಂಬಿಟ್ಟಿರ್ತಾನೆ ಅವ್ರ ಹತ್ರ. ಒಂದೊಂದು ಈ ಭ್ರೂಣ ಹತ್ಯೆ ಮಾಡೋಕ್ಕೆ 50,000 60,000 ರೂಪಾಯಿ ತಗೊಂಬಿಟ್ಟಿರ್ತಾರೆ ಅವರು. ಅವನು ಹೆಣ್ಣು ಮಗುನೋ ಗಂಡು ಮಗುನೋ ಅವನು ಯಾಕೆ ಹೇಳ್ತಾನೆ, ಹೆಣ್ಣು ಮಗುನೇ ಅಂತೇಳಿ ಹತ್ಯೆ ಮಾಡ್ತಾನೆ ಅವನು. ಇದು ಆ ಹೆಸರು ಹೆಂಗಿಟ್ಟಿದ್ದಾರೆ ಅಂದರೆ ಆ ಆಸ್ಪತ್ರೆಗೆ ನಮ್ಮ ಮನೆ ಆಸ್ಪತ್ರೆ, ಮನೆ ಆಳು ಕೆಲಸ ಮಾಡುವಂಥದ್ದಕ್ಕೆ ಹತ್ಯೆಗಳನ್ನು ಮಾಡೋ ಭ್ರೂಣ ಹತ್ಯೆಗಳನ್ನು ಮಾಡೋ ಆಸ್ಪತ್ರೆಗೆ ಹೆಸರು ನಮ್ಮ ಮನೆ ಆಸ್ಪತ್ರೆ, ನಮ್ಮ ಮನೆ ಕ್ಲಿನಿಕ್ಕು. ಈ ಥರ ಇವರೆಲ್ಲರದು ಒಂದು ದೊಡ್ಡ ಗ್ಯಾಂಗ್ ಇದೆ. ಏನು ಒಬ್ಬರೇ ಮಾಡೋಕ್ಕಾಗಲ್ಲ ಇದು. ಫಸ್ಟು ಯಾರು ಈ ಥರ ಮನೆಯಲ್ಲಿ ಟಾರ್ಚರ್ ಮಾಡ್ತಾ ಇರ್ತಾರೆ ಆ ತಾಯಿಗೆ, ಆ ತಾಯಿ ಯಾರು ಗರ್ಭಿಣಿ ತಾಯಿಗೆ, ಅವ್ರಿಗೆ ಟಾರ್ಚರ್ ಶುರುವಾಗ್ತದೆ. ಗಂಡನಿಂದನೋ ಮಾವನಿಂದನೋ ಅತ್ತೆಯಿಂದನೋ ಯಾರೋ ಟಾರ್ಚರ್ ಶುರುವಾಗ್ತದೆ. ಆ ಹೆಣ್ಮಗಳು ಹುಡುಕ್ತಾಳೆ, ಏನು ಮಾಡೋದು ಇದಕ್ಕೆ ಅಂತ ಹುಡುಕಿದಾಗ ಇಂಥ ಗಿರಾಕಿಗಳು ಸಿಗ್ತಾರೆ. ಒಬ್ಬ ಏಜೆಂಟು, ಆ ಏಜೆಂಟು ಇವ್ರನ್ನ ಹುಡುಕಿ ಆಲೆ ಮನೆಗೆ ಕರ್ಕೊಂಬರ್ತಾರೆ. ಫಸ್ಟು ಅಲ್ಲಿ ನಮ್ದೆಲ್ಲ ನಾನೇನು ತಿಳ್ಕೊಂಡಿದ್ದೆ, ಸ್ಕ್ಯಾನಿಂಗ್ ಮಿಷಿನ್ ಅಂದರೆ ದೊಡ್ಡ ಒಂದು ಸೆಟಪ್